ಹಣ್ಣು ನರಿಗಳು ತಿಂತವೆ. ನರಿಗಳಿಗೆ ಕುತ್ಕ ಹೇಳುದು ಅದಕ್ಕಾಗಿ ಕುತ್ಕ ಸೊಪ್ಪು. ಇದರಲ್ಲಿ ಅಂಬಡೆ ಮಾಡುದಿಲ್ಲ. ಇಲ್ಲ, ಅಂಬಡಕ ಮಾಡುದಿಲ್ಲ. ಇದು ಪೆತ್ತ ಜಂಕ್. ತಪ್ಪಿಕೊಂಡು ಕಾಸರಕಾಯಿ ಮರದ ಸಿಪ್ಪೆ ತೆಗೆದುಕೊಂಡು ಅದರ ಕುದಿದ್ದಾರೆ. ಅದು ಪ್ರಾಬ್ಲಮ್ ಆಗಿದೆ. ಕೂಡ ಈ ಮರದ ತೊಗಟೆಯನ್ನು ತೆಗೆದುಕೊಂಡು ಕುಡಿಬಾರ್ದು, ಅದು ವಿಷ. ಅದು ವಿಷಕಾರಿ. ಮಗನ ಮಕ್ಕಳಿಗೆ ಕೊಡ್ಲಿಕ್ಕೆ ಮಗನ ಬೈಗಳ ತಿನ್ಬೇಕು, ಮಗಳ ಮಗುವಿಗೆ ಕೊಡ್ಲಿಕ್ಕೆ ಹೋದ್ರೆ ಅಳಿಯನ ಬೈಗಳ ತಿನ್ಬೇಕು. ಟಿಕ್ಕಿ ಎಲ್ಲ ಇದು ನೋಡ್ಲಿಕ್ಕೆ ಟಿಕ್ಕಿ ಎಲೆ ಆಗಿ ಉಂಟು. ಎರಂಡಿ ಜಾಡ ಅಂತ ಹೇಳ್ತಾರೆ. ಈ ಮರದ ಬುಡಕ್ಕೆ ಹೋದ್ರೂ ಸಾಕು ಮೈಯೆಲ್ಲ ಬಾತೋಗ್ತದೆ. ಇದು ಆಟಿ ಅಮಾವಾಸ್ಯೆಗೆ ಮಾತ್ರ ಇದರ ಗೆಡ್ಡೆದು ಪುಂಡಿ ಮಾಡ್ತಾರೆ. ತುಳುವರೆಲ್ಲ ಮಾಡ್ತಾರೆ ಇದನ್ನ. ನಾನು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ. ಬಹಳಷ್ಟು ಜ್ಯೋತಿಮಯವರು ನಾವು ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಒಂದಷ್ಟು ಸಸ್ಯಗಳನ್ನು ಅದರ ಉಪಯೋಗವನ್ನ ಹೇಳಿದ್ರು. ತುಂಬಾ ಒಂದು ಅದ್ಭುತವಾದಂತ ಪ್ರತಿಕ್ರಿಯೆ ಬಂದಿತ್ತು. ಸೊ ನಾನು ಮಾಯವರಿಗೆ ಹೇಳಿದ್ದೆ. ಹಾಗಾಗಿ ಅವರು ಹೌದಾ, ಹಾಗಾದ್ರೆ ಇನ್ನಷ್ಟು ತಗೊಂಡು ಬರ್ತೇನೆ ಅಂತೇಳಿ ಹೇಳಿ ಎಲ್ಲೆಲ್ಲೋ ಗದ್ದೆಗಳಿಗೆಲ್ಲ ಹೋಗಿ ಇಷ್ಟು ಸಸ್ಯಗಳನ್ನು ತಗೊಂಡು ಬಂದಿದ್ದಾರೆ. ಸೊ ಬನ್ನಿ, ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಇವತ್ತು ಇನ್ನಷ್ಟು ಬೇರೆ ಬೇರೆ ರೀತಿಯ ನಮ್ಮ ಸುತ್ತಮುತ್ತ ಇರುವಂತಹ ಗಿಡದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಿಕ್ಕಾಗಿ ಶ್ರೀ ಕೃಷ್ಣ ಪೈ ಅದೇ ರೀತಿ ಜ್ಯೋತಿಮಾಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ತುಂಬ ವಿಷಯಗಳನ್ನು, ಒಂದಷ್ಟು ಸ್ಥಳೀಯ ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ಇವರ ಹತ್ರ ಇವತ್ತು ತಿಳ್ಕೊಳ್ಳೋಣ. ಇದನ್ನು ಕ್ಯಾಸ್ಟ್ರಾಲ್ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ. ಇದು ಎಷ್ಟು ಒಂದು ಸಹಕಾರಿ ಅಂದರೆ ಇದರಲ್ಲಿ ಈ ಬೇರಿನ ಅಂಶ ಇದೆ ಅಲ್ವಾ, ಈ ಬೇರಿನ ಅಂಶವನ್ನು ನಾವು ಒಂದು ನೀರಲ್ಲಿ ಹಾಕಿಕೊಂಡು ಕಷಾಯ ಮಾಡಿ ಕುಡಿದ್ರೆ ಯಾವುದೇ ಥರದ ಮೂಳೆಗಳ ನೋವು ಅಥವಾ ಯಾವುದೇ ನೋವಿಗೂ ಕೂಡ ರಾಮಬಾಣದಂತಹ ಒಂದು ಔಷಧಿ ಗುಣವುಳ್ಳಂತಹ ಒಂದು ಗಿಡ ಇದು. ಇದಕ್ಕೆ ಕ್ಯಾಸ್ಟ್ರಾಯಿಲ್ ಅಂತ ಹೇಳ್ತಾರೆ. ಇದು ಕೊಂಕಣಿಯಲ್ಲಿ ಇದಕ್ಕೆ ಎರಂಡಿ ಜಾಡ ಅಂತ ಹೇಳ್ತಾರೆ. ಎರಂಡಿ ಜಾಡ. ತುಳುವಿನಲ್ಲಿ ಕಿನ್ನಿ ಪರೆಲ್ ಅಂತ ಹೇಳ್ತಾರೆ. ಕಿನ್ನಿ ಪರೆಲ್ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಯಾರು ಕೂಡ ಬೆಳೆಸುವಂಥದ್ದಲ್ಲ, ಎಲ್ಲರ ಮನೆಯಲ್ಲಿ ತನ್ನಿಂದ ತಾನಾಗಿ ಕೂಡ ಆಗ್ತದೆ ಇದು. ಇದನ್ನು ಯಾರು ಕೂಡ ಇದರ ಔಷಧೀಯ ಗುಣವನ್ನು ಈಗಿನ ಅವರು ಯಾರು ಕೂಡ ತಿಳ್ಕೊಂಡಿಲ್ಲ. ತುಂಬಾ ಒಂದು ಔಷಧೀಯ ಗುಣವುಳ್ಳಂತಹ ಒಂದು ಗಿಡ ಇದು. ಕ್ಯಾಸ್ಟ್ರಾಯಿಲ್ ಅಂತ ನಾವೇನು ಕರಿತೇವೆ, ಈ ಬೀಜಗಳಿಂದ ಕ್ಯಾಸ್ಟ್ರಾಯಿಲ್ ಒಣಗಿಸ್ಕೊಂಡು ತೆಗೆದು ಆಮೇಲೆ ಅದನ್ನು ಈಗ ಬೇರೆ ಬೀಜಗಳಿಂದ ಹೇಗೆ ಮಾಡ್ತಾರೆ ಅದನ್ನು ಒಣಗಿಸಿ ಎಣ್ಣೆ ತೆಗೆಯುವ ಕ್ರಮ ಅದೇ ರೀತಿ ಆಯಿಲ್ ಮಾಡಿಕೊಂಡು ಇದರ ಬೇರನ್ನು ಇದರ ದಂಟು, ಈ ದಂಟಿನಲ್ಲಿ ಸಹ ಎಲ್ಲಾ ದಂಟು ತುಂಬಾ ದಂಟು ಹಾಕ್ಲಿಕ್ಕಿಲ್ಲ. 3 ದಂಟು ಇಲ್ಲದಿದ್ರೆ 5, 7 ಹೀಗೆ ತುಂಡು ಮಾಡಿ ಹಾಕ್ಬೇಕು. ಅದಕ್ಕೂ ಆಯುರ್ವೇದ ಪದ್ಧತಿಯಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಮಾವ ಆಯುರ್ವೇದ ಪಂಡಿತ ಆಗಿದ್ರು, ಅವರು ಹೇಳಿಕೊಟ್ಟಿದ್ರಿಂದ ನನಗೆ ಗೊತ್ತು. ಕಾರಣ ಏನಂತ ಗೊತ್ತಿಲ್ಲ. ಹಾಗೆ ಮತ್ತು ಅದು ಯಾವುದಕ್ಕೆ ಉಪಯೋಗ? 3, 5, 7 ನೋವು ಬರ್ತದೆ. ಬೆನ್ನು ಉಷ್ಣವಾಯುದಿಂದ ಬೆನ್ನು ನೋವು ಬರ್ತದೆ. ಒಳ್ಳೆಯ ಔಷಧ ಇದು. ಅದರ ಬೇರಿನ ರಾಮಬಾಣ ಇದು ರಾಮಬಾಣ. ಈ ಬೇರಿನ ಪೋಷನ್ ಇದೆ ಅಲ್ವಾ, ಈ ಬೇರಿನ ಪೋಷನ್ ಅನ್ನು ನೀರಲ್ಲಿ ಹಾಕಿಕೊಂಡು ಕುದಿಸ್ಕೊಂಡು ಒಳ್ಳೆ ಮಾಡಿ ಜೀರಿಗೆ ಹಾಕಬೇಕು. ಕುದಿಸ್ಕೊಂಡು ಕುಡಿದ್ರೆ ಆಯ್ತು. ಯಾವ ಇದು ಕೂಡ ವಾಸಿ ಆಗ್ತದೆ. ಕೂಡ ಬೆನ್ನು, ಎಸ್ಪೆಷಲಿ ಬೆನ್ನು ನೋವು ಅದಕ್ಕೆಲ್ಲ ಇದಾಗ್ತದೆ. ಒಳ್ಳೆಯ ಔಷಧೀಯ ಗುಣವುಳ್ಳ ಸಸ್ಯ ಬಂದಿದೆ. ಮತ್ತು ಈ ಕ್ಯಾಸ್ಟ್ರಾಯಿಲ್ ಈಗ ಪೇಟೆಯಲ್ಲಿ ಸಿಗ್ತದೆ. ಇದರ ಬೀಜದಿಂದ ತಯಾರಿಸಿದ ಎಣ್ಣೆ. ಇದು ಹೆಚ್ಚಾಗಿ ಬಸುರಿಯರಿಗೆ 7 ತಿಂಗಳ ನಂತರ, ಅಂದ್ರೆ ಸಾಧಾರಣ ಮೋಷನ್ ಪ್ರಾಬ್ಲಮ್ ಬರ್ತದೆ ಎಲ್ಲ ಬಸುರಿಯರಿಗೂ ಹೆಚ್ಚು ಕಮ್ಮಿ. ಆಗ ಬೆಳಿಗ್ಗೆ ಉಗುರ್ಬೇಕು ನೀರಿಗೆ ಒಂದೇ ಒಂದು ಡ್ರಾಪ್ ಹಾಕಿ ಕುಡಿಲಿಕ್ಕೆ ಕೊಡ್ತಾರೆ. ಆಗ ಮೋಷನ್ ಕ್ಲೀನ್ ಆಗಿ ಆಗ್ತದೆ. ಮತ್ತು ಎರಡನೇದಾಗಿ ಹೊಟ್ಟೆಯಲ್ಲಿ ಮಗು ತಿರುಗಲಿಕ್ಕೆ ಒಳ್ಳೆಯ ದಾರಿ ಅಂದ್ರೆ ಒಳ್ಳೆಯ ಇದು ಸಿಗ್ತದೆ. ಎಣ್ಣೆ ಪಸೆ ಇದ್ರಿಂದ ಸ್ವಲ್ಪ ಮಗುವಿಗೆ ಸ್ಪೇಸ್ ಸಿಗ್ತದೆ. ಇದಕ್ಕೆ ಕಾವೇರಿ ಅಂದ್ರೆ ಇದು ಕಾವೇರಿ ಮರದ ಗೆಲ್ಲು. ಕಾವೇರಿ ಮರದ ಗೆಲ್ಲು. ಹೆಚ್ಚಾಗಿ ಇದು ಯಾವುದಕ್ಕೂ ನಮ್ಗೆ ಮದ್ದಿಗೆ ಉಪಯೋಗ ಇಲ್ಲ. ಇದು ಟಿಕ್ಕಿ ಎಲೆ ಇದು ನೋಡ್ಲಿಕ್ಕೆ ಟಿಕ್ಕಿ ಎಲೆ ಆಗಿ ಉಂಟು. ಆದ್ರೆ
ಹೆಚ್ಚಾಗಿ ಈ ಎಂತ ಹೇಳ್ತಾರೆ ಸತ್ತವರಿಗೆಲ್ಲ ಮಾಡುವಾಗ ಹೇಳ್ತಾರೆ ಕಾವೇರಿ ಮರದ ಕೆಳಗೆ ಬಿಡಬೇಕು ಅಂತ. ಅದಕ್ಕೆ ಇದು ಶ್ರೇಷ್ಠತೆ. ಏನಾದ್ರೂ ಸತ್ತವರಿಗೋಸ್ಕರ ಬಳಸೋದು ಎಲ್ಲ ಇದ್ರೆ ಈ ಮರದ ಕೆಳಗೆ ಕಾಸರಕಾಯಿ ಮರದ ಕೆಳಗೆ ಹಾಕ್ಬೇಕು. ಹಾಕ್ತಾರು. ಆಮೇಲೆ ಏನಂತ ಹೇಳಿದ್ರೆ ಹೆಚ್ಚಾಗಿ ಆ ಮರದ ಕೆಳಗೆ ಹೆಚ್ಚು ಆಚೆ ಈಚೆ ಓಡಾಡ್ಲಿಕ್ಕೆ ಬಿಡುದಿಲ್ಲ. ಸತ್ತವರದು ಏನಾದ್ರೂ ಆತ್ಮಗೀತ್ಮ ಇದ್ರೆ ಆ ಮರದಲ್ಲಿ ಹೆಚ್ಚಾಗಿ ಇರ್ತದೆ ಅಂತ. ಸರಿಯಾಗಿ ನೋಡ್ಕೊಂಡೆ. ಹೌದು. ಈಗೀಗ ಈ ಮರಗಳು ತುಂಬಾ ಅಳಿಸಿ ಹೋಗಿದ್ದಾವೆ. ಔಷಧೀಯ ಗುಣ ಅದಕ್ಕೆ ಏನು ಇಲ್ಲದಿದ್ರು ಕೂಡ ಈಗ ಆಟಿ ಅಮಾವಾಸ್ಯೆ ದಿವಸ ತಪ್ಪಿಕೊಂಡು ಕಾಸರಕಾಯಿ ಮರದ ಸಿಪ್ಪೆ ತೆಗೆದುಕೊಂಡು ಅದರ ಅದು ಪ್ರಾಬ್ಲಮ್ ಆಗಿದೆ. ಕೂಡ ಈ ಮರದ ತೊಗಟೆಯನ್ನು ತೆಗೆದುಕೊಂಡು ಕುಡಿಬಾರ್ದು, ಅದು ವಿಷ. ಅದು ವಿಷಕಾರಿ, ಬಹಳ ವಿಷಕಾರಿ. ಮತ್ತೆ ಇದು ಕೊಜಂಬೆದ ಕೊಡಿ ಅಂತ ಹೇಳ್ತಾರೆ ಮಕ್ಕಳಿಗೆ. ಕೊಜಂಬೆದ ಕೊಡಿ ಅಂತ ಹೇಳ್ತಾರೆ. ಮರಗಳಿಗೆ ಅಂದ್ರೆ ಕಾಡಿನಲ್ಲಿ ಹೆಚ್ಚಾಗಿ ಮರಗಳಿಗೆ ಹಬ್ಬಿಕೊಂಡಿರ್ತದೆ. ಇದು ಈಗ ನೋಡಲು ಸಿಕ್ಕುದಿಲ್ಲ. ಅದು ಮಕ್ಕಳಿಗೆ ಬೇದಿ ಎಲ್ಲ ಆಗುವಾಗ, ಹೆಚ್ಚಾಗಿ ಹಲ್ಲು ಬರುವಾಗ ಬೇದಿ ಎಲ್ಲ ಆಗ್ತದೆ. ಆ ಹೊತ್ತಿಗೆ ಇದರ ಚಿಗುರನ್ನು ತೆಗೆದು ಕಷಾಯ ಮಾಡಿ ಮಕ್ಕಳಿಗೆ ಕುಡಿಸ್ತಾರೆ. ಆದರೆ ಈಗ ಏನಾಗ್ತದೆ, ಈಗ ನಾವು ಸಣ್ಣ ಮಕ್ಕಳಿಗೆ ಅಂದ್ರೆ ನಮ್ಮ ಮಕ್ಕಳು ದೊಡ್ಡ ಆದ್ರು ಮಗನ ಅಥವಾ ಮಗಳ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋದ್ರೆ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋದ್ರೆ ಮಗನ ಬೈಗಳ ತಿನ್ಬೇಕು, ಮಗುವಿಗೆ ಕೊಡ್ಲಿಕ್ಕೆ ಹೋದ್ರೆ ಅಳಿಯನ ಬೈಗಳ ತಿನ್ಬೇಕು. ಯಾಕಂತ ಹೇಳಿದ್ರೆ ಈಗ ಡಾಕ್ಟರ್ ಜಮಾನ. ಹಾಗೆ ನಿಜವಾಗಿ ಇದೆಲ್ಲ ಉತ್ತಮ ಔಷಧಿಯ ಗಿಡಗಳು. ನಾವು ಬಳಸಿದ್ದೇವೆ, ಆದ್ರಿಂದ ನಾವು ಹೇಳ್ತಾ ಇದ್ದೇವೆ. ಇದು ನೋಡಿ ತೇರೆದ ಮರ ಅಂತ ಹೇಳ್ತಾರೆ. ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಬಿಬ್ಬೈ ಇರುಕು ಅಂತ ಹೇಳ್ತಾರೆ. ಬಿಬ್ಬೈ. ಈ ಮರದಲ್ಲಿ ದ್ರಾಕ್ಷಿ ಗೊಂಚಲಿನಾಗೆ ಬೀಜಗಳಾಗ್ತವೆ. ಆದ್ರೆ ಒಂದು ವಿಚಿತ್ರ ಅಂತ ಹೇಳಿದ್ರೆ ಇದು ಹೆಚ್ಚಿನ ಜನರಿಗೆ ಈ ಮರದ ಬುಡಕ್ಕೆ ಹೋದ್ರೂ ಸಾಕು ಮೈಯೆಲ್ಲ ಬಾತೋಗ್ತದೆ. ಹೌದು, ಮೈಯೆಲ್ಲ ಬಾತೋಗ್ತದೆ. ಏನು ಮರ ಮುಟ್ಟಬೇಕಂತಿಲ್ಲ, ಜಸ್ಟ್ ಮರದ ಬುಡಕ್ಕೆ ಹೋದ್ರೆ ಸಾಕು. ಹೌದಾ? ಈಗ ಇಂಥ ಮರಗಳೆಲ್ಲ ನೋಡುವಾಗ ಹೀಗೆ ನೋಡುವಾಗ ಒಂಥರ ನಮ್ಮ ಗೇರು ಮರದ ಹಾಗೆ ಇದೆ. ಬಿಬ್ಬೈರು ತೇರೆ ಮರ ತುಳುವಿನಲ್ಲಿ. ಇದು ಕೊಂಕಣಿಯಲ್ಲಿ, ಇದು ತುಳುವಿನಲ್ಲಿ, ಕನ್ನಡದಲ್ಲಿ ಏನ್ ಹೇಳ್ತಾರಂತ ಗೊತ್ತಿಲ್ಲ ನನಗೆ. ಇದಕ್ಕೆ ಎಂಕ್ಷೆ ಪಲ್ಲು ಅಂತ ಹೇಳ್ತಾರೆ, ಎಂಕ್ಷೆ ಜಾಡ. ಇದು ಅಗತ್ಯವಾಗಿ ಬಾಳಂತಿಗೆ ಮಾಡುವ ಎಣ್ಣೆಯಲ್ಲಿ ಈ ಎಲೆ ಬೇಕೇ ಬೇಕು. ಇದು ಕೂಡ ಈಗ ಅಳಿತಾ ಉಂಟು. ಕಡೆತಲಲ್ಲಿ ಎಷ್ಟು ಸಸ್ಯಗಳನ್ನು ಬಳಸ್ತಾರೆ ಮೈಯವರೇ? ಕಡೆತಲಲ್ಲಿ ಸಾಧಾರಣ ನನಗೆ ತಿಳಿದಾಗೆ ಒಂದು 18 ತರದ್ದು ಎಲೆಗಳು ಬೇಕು. 18? ಹೌದು, 18 ತರ ಎಲೆ. ಇದು ಒಂದೇ ತರ ಅಲ್ಲ, ಅದಕ್ಕೆ ನಾನು ತೋರಿಸ್ಲಿಕ್ಕೆ ಬಂದದ್ದು. ಇಂಥದ್ದೇ 4 ರೀತಿಯಲ್ಲಿ ಬಳ್ಳಿಗಳುಂಟು. ನಾನೀಗ ತೋರಿಸಿದ್ದೆ ಅಂತ ನೀವು ಗೊತ್ತಿಲ್ಲದೆ ಸಿಕ್ಕ ಬಳ್ಳಿ ತೆಗಿಬೇಡಿ. ಇದಕ್ಕೆ ಪೆತ್ತತೊಜಂಕ್ ಅಂತ ಹೇಳ್ತಾರೆ. ಇದಕ್ಕಲ್ಲ, ಇದಕ್ಕೆ. ಇದರಲ್ಲಿ ಕಾಯಿ ಬರುವುದಿಲ್ಲ, ಇದರಲ್ಲಿ ಕಾಯಿ ಬರ್ತವೆ. ಇದರಲ್ಲಿ ಅಂಬಡೆ ಮಾಡುದಿಲ್ಲ. ಇಲ್ಲ, ಅಂಬಡೆತ ಮಾಡುದಿಲ್ಲ. ಇದು ಪೆತ್ತತೊಜಂಕ್. ಪೆತ್ತತೊಜಂಕ್ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಮೈ ತುಂಬಾ ದಡರ್ ಬೀಳ್ತದೆ, ಈಗ ತುರ್ಸಿಕೊಳ್ತಾರೆ. ಆಗ ಬೆರ್ಪು ಅಂತ ಹೇಳ್ತಾರೆ ತುಳಿನಲ್ಲಿ. ಆ ಬೆರ್ಪುವಿಗೆ ಏನ್ ಮಾಡ್ಬೇಕಂತ ಕುಂಕುಮದ ನೀರು ಮಾಡಿ ಈ ಎಲೆಯಲ್ಲಿ ಎಲೆ ಮುಳುಗಿಸುದು, ಮಕ್ಕಳಿಗೆ ಇಡೀ ಮೈಯನ್ನು ತೊಳೆಯುವುದು. ಇದರಿಂದ ಕೂಡಲೇ ಹೋಗ್ತದೆ. ಈ ಬಳ್ಳಿ ಸಹ ಈಗ ಅಳಿತಾ ಬಂತು, ಪೆತ್ತತೊಜಂಕ್ ಅಂತ ನೋಡಿ. ಇದಕ್ಕೆ ಪರಿಮಳ ಇಲ್ಲ, ಪಳಮಮ್ಮ, ಇದಕ್ಕೆ ಪರಿಮಳ ಇಲ್ಲ ಆ ಎಲೆಗೆ. ಆದರೆ ಈ ಎಲೆಗೆ ಪರಿಮಳ ಉಂಟು. ಹೌದು, ಇದಕ್ಕೆ ಪೆತ್ತತೊಜಂಕ್ ಅಂತ ಹೇಳ್ತಾರೆ. ದೇವರ ದಯೆಯಲ್ಲಿ ಪ್ರಕೃತಿ ನಮ್ಗೆ ಎಲ್ಲ ಮದ್ದಿನ ಗಿಡ ಕೊಟ್ಟಿದೆ, ಆದ್ರೆ ನಾವು ಅದನ್ನು ಉಪಯೋಗ ಮಾಡುದಿಲ್ಲ. ಇದು ನೋಡಿ, ಇದು ಈಗ ಕಾಡು ಗುಡ್ಡ ಬೆಟ್ಟ ಎಲ್ಲ ಹೋಗಿದ್ರಿಂದ ಇಂಥ ಗಿಡಗಳು ನಮ್ಗೆ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಇದು ಕುತ್ಕ ತಪ್ಪು ಅಂತ ಹೇಳ್ತಾರೆ. ಕುತ್ಕ ತಪ್ಪು. ಇದು ನಮ್ಮ ಭಾಷೆಯಲ್ಲಿ ಏನ್ ಹೇಳ್ತಾರಂತ ಗೊತ್ತಿಲ್ಲ, ಕನ್ನಡದಲ್ಲೆಲ್ಲ. ಆದ್ರೆ ಮಗುವಿಗೆ ದೃಷ್ಟಿ ಬೀಳುವಾಗ ಈ ಎಲೆಯಲ್ಲಿ ದೃಷ್ಟಿ ತೆಗಿತಾರೆ. ಇದೇ ದೃಷ್ಟಿ ತೆಗೆಯುವುದೇ. ಆಗ ಎಂತ ದೃಷ್ಟಿ ಬಿದ್ರು
ದೃಷ್ಟಿ ಹೋಗ್ತದೆ. ಹಾ, ಹಾ. ಇದು ಮತ್ತೆ ಕಪ್ಪು ನೆಕ್ಕಿ ಗಿಡ, ಇದು ಮತ್ತೆ ನಿನ್ನೆ ನಾನು ಹೇಳಿದ್ದೆ ನೆಕ್ಕಿ ಗಿಡ ಅಂತ. ಹಾ, ನೆಕ್ಕಿಗೆ. ಈ ಎಲೆ ಮತ್ತು ನೆಕ್ಕಿ ಗಿಡ ಹಿಡಿದು ಮಗುವಿಗೆ ಹೀಗೆ ಬಡಿತಾರೆ. ಆಗ ತಲೆಯಿಂದ ಕಾಲ್ ತನಕ ಬಡಿಯುವಾಗ ದೃಷ್ಟಿ ಹೋಗ್ತದೆ ಅಂತ. ತುಂಬಾ ದೃಷ್ಟಿ ಇದರಲ್ಲಿ ಫಳ ಇದು ಆಗ್ತದೆ ಆಗ್ತದೆ. ಅದು ಕೆಂಪಿದು ಇದ್ರಲ್ಲಿ ಆಗುತ್ತೆ. ಅದು ಅದರ ಬೀಜ, ಅದರ ಆ ಹಣ್ಣು ನರಿಗಳು ತಿಂತವೆ. ಅದಕ್ಕೆ ನರಿಗಳಿಗೆ ಕುತ್ಕ ಹೇಳುದು ತೂವಲ್ಲಿ, ಅದಕ್ಕಾಗಿ ಕುತ್ಕ ಸೊಪ್ಪು. ಹೌದು, ಇದು ನಿನ್ನೆ ಹೇಳಿದ್ದೇನೆ. ಇದೆಂತ ಪಾಜೆ ಗಿಡ. ಪಾಜೆ ಗಿಡ. ಇದು ಯಾವುದಕ್ಕೆ? ನಿನ್ನೆ ನಾನು ಹೇಳಿದ್ದೆ, ದನ ಕಜ್ಜಲ್ ಹಾಕದಿದ್ರೆ ಅಂದ್ರೆ ಕಜ್ಜಲ್ ಕಜ್ಜಲ್ ಹಾಕದಿದ್ರೆ ವಾರಗಾಲ್ನ ಹಾಕ್ಲ ರೀ. ಇದು ನೋಡ್ಲಿಕ್ಕೆ ಸುವರ್ಣಗೆಡ್ಡೆ ಗಿಡದಾಗೆ ಹೌದು. ಇದು ಕೇನೆದ ಗಿಡ ಅಂತ ಹೇಳ್ತಾರೆ. ಇದು ಆಟಿ ಅಮಾವಾಸ್ಯೆಗೆ ಮಾತ್ರ ಇದರ ಗೆಡ್ಡೆದು ಪುಂಡಿ ಮಾಡ್ತಾರೆ, ತುಳಿಯುವ. ಹೌದು, ಕೇನೆದ ತುಳುವರೆಲ್ಲ ಮಾಡ್ತಾರೆ ಇದನ್ನ. ಇದು ನಿತ್ಯದಲ್ಲಿ ಮಾಡುದಿಲ್ಲ, ಆಟಿ ಅಮಾವಾಸ್ಯೆ ದಿವಸ. ಅದು ಯಾಕೆ, ಏನಾದ್ರೂ ಸ್ಪೆಷಲ್ ರೀಸನ್? ಅದು ಅವರಿಗೆ ಗೊತ್ತಿರ್ಬೇಕು, ಯಾದ್ರೆ ನಾವು ತಿನ್ನುದಿಲ್ಲ, ಹಾಗಾಗಿ ನಮ್ಗೆ ಅದರ ಹೆಚ್ಚು ವಿಷಯ ಗೊತ್ತಿಲ್ಲ. ಮತ್ತೆ ಇದನ್ನು ನಾವು ಹಾಕುದಿಲ್ಲ, ಹೆಚ್ಚಾಗಿ ನಮ್ಮ ಮೊದಲಿನ ಜನರು ಈ ಹಳ್ಳಿಯಲ್ಲಿದ್ದ ಜನರು ಹಾಕ್ತಿದ್ರು, ನೀರಲ್ಲಿ ಉಪ್ಪು ನೀರಲ್ಲಿ ಹಾಕಿರ್ತಿದ್ರು. ಇದು ಹುರುಳಿ ಕೊದ್ದೆಲೆಲ್ಲ ಮಾಡುವಾಗ ಅದರ ಜೊತೆ ಹಾಕ್ತಾರೆ. ಆದ್ರೆ ಇದು ತುಂಬಾ ಹೀಟ್, ಅಂದ್ರೆ ಹೀಟ್. ಹೌದಾ? ತುಂಬಾ ಹೀಟ್. ನಮ್ಮ ಸುತ್ತಮುತ್ತವೇ ಆಗುವಂತಹ ಬಹಳಷ್ಟು ಸಸ್ಯಗಳು, ಅದರ ವಿವಿಧ ಉಪಯೋಗಗಳು ನಮಗಂತೂ ಇದರ 1% ಕೂಡ ಉಪಯೋಗ ಇಷ್ಟೆಲ್ಲ ಇದೆ ಅಂತೇಳಿ ಹೇಳಿ ಖಂಡಿತವಾಗಿ ಗೊತ್ತಿಲ್ಲ. ಸೊ ನಮ್ಮನೇಲಿ ಹಿರಿಯರಿದ್ದಾವಾಗ ಈ ಎಲ್ಲ ವಿಷಯಗಳು ನಮಗೆ ತಿಳಿತದೆ. ಸೊ ನಿಮಗೂ ಕೂಡ ಬಹಳಷ್ಟು ಮಾಹಿತಿ ಗೊತ್ತಾಯಿತು ಅಂತೇಳಿ ಹೇಳಿ ಅಂದ್ಕೊಳ್ತೇನೆ. ಸೊ ಒಂದು ಕೊನೆಯ ಮಾತುಗಳು ಅಂದ್ರೆ ನೋಡಿ, ನಾವು ಇದ್ದಾಗ ನೋಡಿದ್ರಿಂದ ನಮಗೆ ಇದರ ಪರಿಚಯ ಇದೆ. ಆದ್ರೆ ನಮ್ಮ ಮಕ್ಕಳಿಗೆ ಇಲ್ಲ. ಇನ್ನು ಮುಂದಿನ ಪೀಳಿಗೆಗೆ ಇದು ಬರೀ ಪುಸ್ತಕದಲ್ಲಿ ಚಿತ್ರ ಮಾತ್ರವಾಗಿ ಉಳಿತದೆ. ತುಂಬಾ ಯಾಕಂದ್ರೆ ಈಗ ಎಲ್ಲ ಗದ್ದೆಗಳನ್ನು, ಗುಡ್ಡಗಳನ್ನು, ಬೆಟ್ಟಗಳನ್ನು ನಾಶ ಮಾಡಿ ಮನೆ ಕಟ್ತಾರೆ. ಹಾಗಾಗಿ ಈ ಯಾವುದೂ ಮದ್ದಿನ ಗಿಡಗಳು ಈಗ ಯಾವುದೇ ಮದ್ದಿನ ಗಿಡಗಳು ಕಾಣಲಿಕ್ಕೆ ಇಷ್ಟು ಸಹ ತರಬೇಕಾದ್ರೆ ಗದ್ದೆ ಮೂಲೆ ಹೋಗ್ಬೇಕಾಯ್ತು. ಒಂದು ವಿಷಯ ಹೇಳಲೇಬೇಕು, ನಾನು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ, ಬಹಳಷ್ಟು ಜ್ಯೋತಿಮಯವರು ನಾವು ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ಸಸ್ಯಗಳನ್ನು, ಅದರ ಉಪಯೋಗವನ್ನು ಹೇಳಿದರು. ತುಂಬ ಒಂದು ಅದ್ಭುತವಾದಂಥ ಪ್ರತಿಕ್ರಿಯೆ ಬಂದಿತ್ತು. ಸೊ ನಾನು ಮಾಯವರಿಗೆ ಹೇಳಿದ್ದೆ, ಹಾಗಾಗಿ ಅವರು ಹೌದಾ ಹಾಗಾದರೆ ಇನ್ನಷ್ಟು ತಗೊಂಡು ಬರ್ತೇನೆ ಅಂತೇಳಿ ಹೇಳಿ ಎಲ್ಲೆಲ್ಲೋ ಗದ್ದೆಗಳಿಗೆಲ್ಲ ಹೋಗಿ ಇಷ್ಟು ಸಸ್ಯಗಳನ್ನು ತಗೊಂಡು ಬಂದಿದ್ದಾರೆ, ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ ಮನೆ ಪಕ್ಕ ಇರುವಂತಹ ಕೃಷ್ಣ ಪೈ ಮಾಮ್ ಅವರು ಕೂಡ ಜೊತೆಯಾಗಿ ಸೇರಿಕೊಂಡು, ಅವರು ಕೂಡ ಮನೆಯಲ್ಲೆಲ್ಲ ಕೃಷಿಕರು ಅವರೆಲ್ಲ. ಸೊ ಅವರಿಗೂ ಕೂಡ ಬಹಳಷ್ಟು ಈ ಬಗ್ಗೆಲ್ಲ ಮಾಹಿತಿ ಇದೆ. ಸೊ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ, ಬಹಳಷ್ಟು ಮಾಹಿತಿಗಳನ್ನು ತಿಳಿಸಿದ್ದಾರೆ. ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳು. ವಿಶೇಷ ಸೂಚನೆ ಅಂತೆ, ನಾವೀಗ ಈ ಗಿಡದ ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ, ಆದ್ರೆ ಅದನ್ನು ಗೊತ್ತಿಲ್ಲದೆ ಬಳಸಬೇಡಿ. ನಿಮ್ಮ ಮನೆಯಲ್ಲಿ ಹಿರಿಯರು 2ನೇ 3ನೇ ತಲೆಮಾರು ಹಿಂದಿನವರು ಇದ್ರೆ ಅವರ ಹತ್ರ ಕೇಳಿ ಈ ಮದ್ದನ್ನು ಮಾಡಿ. ಹೌದು ಹೌದು ಹೌದು. ಯಾಕಂದ್ರೆ ನಾವು ಹೇಳಿದ್ದೇವೆ ನೀವು ಮಾಡಬೇಡಿ. ಹೌದು वय आता कसं होतं सर ते पै चांगला म्हणून सांगून जिरे पेनो आणि के ತೊಂದರೆ